ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲನ್ನು ಒತ್ತಿ. ವೀಕ್ಷಕರಿಗೆಲ್ಲ ನಮಸ್ಕಾರ. ಪಾರ್ವತಿ ನಿಮ್ಮನೆ ಊಟ ಅಭಿಮಾನಿಗಳಿಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ನಿಂಬೆ ಹಣ್ಣಿನ ಚಿತ್ರಾನ್ನ ಯಾವ ರೀತಿ ಮಾಡೋದು, ಲೆಮನ್ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ, ಆಮೇಲೆ ದಿಢೀರ್ನೇ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ. 1 ಕಪ್ ಫಸ್ಟು ಅನ್ನ ತೊಗೊಳ್ಳಿ, ಉದುರುದ್ರಾಗಿ ಮಾಡಿಟ್ಕೊಳ್ಳಿ. ಅದಕ್ಕೇ ಉದ್ದಿನ ಬೇಳೆ, ಆಮೇಲೆ ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, 1 ಸ್ಪೂನು ಉಪ್ಪು, ಒಂದು ಅರ್ಧ ಸ್ಪೂನು ಜೀರಿಗೆ, 1-2 ಸ್ಪೂನು ಶೇಂಗಾ, ಒಂದು ಸ್ಪೂನು ಸಾಸಿವೆ. ಓಕೆ, ಇದಕ್ಕೇ 3 ಹಸಿರು ಮೆಣಸಿನ್ಕಾಯಿ, ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ ಉದ್ದುದಕ್ಕೆ, 1 ಟೊಮೆಟೊ, ಆಮೇಲೆ ಕೊತ್ತಂಬರಿ, ಕರಿಬೇವು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಿಂಬೆಹಣ್ಣು. ಓಕೆ, ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಈ ಥರ ಪಾತ್ರೆ ಇಟ್ಕೊಳ್ಳಿ. ಅದಕ್ಕಾದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ನೋಡಿ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಓಕೆ, ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾದಿದೆ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಇವಾಗ ಫಸ್ಟ್ ಸಾಸಿವೆ ಹಾಕ್ಕೊಳ್ಳೋಣ. ಓಕೆ, ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಲಿ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ತಿನ್ನೋ ಮುಂದೆ ಕಹಿ ಹೋಗುತ್ತೆ. ಓಕೆ, ಅದಕ್ಕೆ ಇವಾಗ ಕಡಲೆಬೇಳೆ ಹಾಕ್ಕೊಳ್ಳಿ. ಇವಾಗನೇ ಅದಕ್ಕೆ ಉದ್ದಿನಬೇಳೆ. ಈಗ ಚೆನ್ನಾಗಿ ಇವೆರಡು ಕಲರ್ ಚೇಂಜ್ ಆಗೋವರೆಗೂ ಉರಿಯೋಣ. ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಲಿ. ಓಕೆ ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಓಕೆ, ಇದಕ್ಕೇ ಇವಾಗ ಜೀರಿಗೆ, ಶೇಂಗಾ, ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಓಕೆ, ಇದು ಇವಾಗ ಆಗಿದೆ. ಇದಕ್ಕೇ ಇವಾಗ ಕರಿಬೇವಿನ ಸೊಪ್ಪು, ಓಕೆ, ಹಸಿರು ಮೆಣಸಿನ್ಕಾಯಿ, ಓಕೆ, ಇದಕ್ಕೇ ಇವಾಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಡಿ. ಇದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಉರಿಯೋಣ. ಓಕೆ, ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ವಾಸನೆ ಹೋಗೋವರೆಗೂ ಉರಿರಿ. ಓಕೆ, ಇದು ಇವಾಗ ನೋಡಿ ಹಸಿ ವಾಸನೆ ಹೋಗಿದೆ. ಅದಕ್ಕೆ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಅದಕ್ಕೆ ಇವಾಗ ಅರಿಶಿನ, ಓಕೆ, ಇದಕ್ಕೆ ಇವಾಗ ಉಪ್ಪು ಕೈಲಿ ಹಾಕ್ಕೊಳ್ಳಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ಓಕೆ, ಇವಾಗ ಈ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಬಿಡಿ. ಓಕೆ, ಇದಕ್ಕೆ ಇವಾಗ ಅನ್ನ, ಈ ಥರ ಅನ್ನ ಹಾಕ್ಕೊಂಡು ಚೆನ್ನಾಗಿ ಹೊಡ್ಕೊಂಬಿಡಿ. ಉದುರುದ್ರಾಗಿ ಮಾಡ್ಕೊಳ್ಳಿ ಅನ್ನನ. ನೀವು ಬಿಸಿ ಅನ್ನಾರ ಮಾಡ್ಕೊಬೋದು, ಇಲ್ಲ ನೈಟ್ ಉಳಿದಿದ್ದ ಅನ್ನನೂ ಈ ಥರ ಒಗ್ಗರಣೆ ಹಚ್ಕೊಬೋದು. ಓಕೆ ನೋಡಿ, ಇವಾಗ ನಾನು ಅನ್ನ ಬಡ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಕೊಟ್ಬಿಡಿ, ಅನ್ನ ಎಲ್ಲ ಬಿಸಿ ಆಗಲಿ. ಓಕೆ, ಅದಕ್ಕೆ ಇವಾಗ ಲಾಸ್ಟ್ ಫೈನಲಾಗಿ ನಿಂಬೆಹಣ್ಣು ಹಿಂಡಿಬಿಡಿ. ಮನೆಯಲ್ಲೇ ಅನ್ನ ಎಕ್ಸ್ಟ್ರಾ ಮಿಕ್ಕಿದಾಗ, ಆಮೇಲೆ ಲಂಚ್ ಬಾಕ್ಸಿಗೆ ಬಿಸಿ ಅನ್ನ ಮಾಡಿದಾಗ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕೊಂಬಿಡಿ. ಆಮೇಲೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಇದು ಡಿಶ್ಶು. ಓಕೆ, ಇವಾಗಿದು ಕಂಪ್ಲೀಟಾಗಿ ಆಗಿದೆ. ಬಿಸಿ ಇದ್ದಾಗಲೇ ಸರ್ವ್ ಮಾಡಿಬಿಡೋಣ. ನೋಡಿ ಎಷ್ಟು ಈಸಿಯಾಗಿ ನಾವು ಲೆಮನ್ ರೈಸ್ ಮಾಡಿದ್ವಿ ಅಂತ. ಆಮೇಲೆ ದಿಢೀರ್ನೇ ಆಗಿದೆ.
ಓಕೆ, ನೋಡಿದ್ರಲ್ವ ವೀಕ್ಷಕರೇ, ನಾ ಮಾಡಿರೋ ಈ ವಿಡಿಯೋ ನಿಮಗೆ ಲೆಮನ್ ರೈಸ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಆಗಿ. ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಬರ್ತೀನಿ. ಕೀಪ್